ಅತ್ಯಂತ ನಾವು ವಿಜೃಂಭಣೆಯಿಂದ ಅದ್ದೂರಿಯಾಗಿ ರಾಯಚೂರು ಉತ್ಸವ ಮಾಡ್ಬೇಕಂತ ಇದ್ದೀವಿ. ಸೊ ಈ 3 ದಿನ ಯಾವ ಕಾರ್ಯಕ್ರಮ ನಾವು ಮಾಡಬೇಕು, ಏನು ನಾವು ಹೊಸದಾಗಿ ಮಾಡುವುದು, ಅದ್ರ ಬಗ್ಗೆ ಎಲ್ಲರಿಂದನೂ ಸಲಹೆ ಸೂಚನೆ ಮತ್ತೆ ಅಡ್ವೈಸ್ ಕೇಳಕ್ಕೆ ಈ ಮೀಟಿಂಗ್ ಕರೆದಿರೋದು. ಯಾಕಂದ್ರೆ ಇನ್ನೂ ನಾವು ಏನು ಮೊನ್ನೆ ಎಲ್ಲ ಜನಪ್ರತಿನಿಧಿಗಳದ್ದು ಮೀಟಿಂಗ್ ತಗೊಂಡು ಅವರಿಂದ ನಾವು ಸಾಕಷ್ಟು ಸಲಹೆ ಬಂದಿದೆ. ಅದೇ ರೀತಿ ನಮ್ಮಿಂದನೂ ಸಲಹೆ ಎಲ್ಲ ತಗೊಂಡು ಏನು ನಾವು ಇನ್ನು ವಿಶೇಷವಾಗಿ ನಾವು ಇಲ್ಲಿ ಮಾಡಬಹುದು. ಸೊ ಒಂದು ಜನರಿಗೆ ಚೆನ್ನಾಗಿ 3 ದಿನ ಮೈಮತ್ತು ಇಲ್ಲಿ ಪಾರ್ಟಿಸಿಪೇಟ್ ಮಾಡೋ ರೀತಿ ನಾವು ಅನುಕೂಲ ಮಾಡಬೇಕು. ಅದೇ ರೀತಿ ನಮ್ಮ ರಾಯಚೂರು ಜಿಲ್ಲೆಯ ಇತಿಹಾಸ, ವೈಶಿಷ್ಟ್ಯತೆ ಎಲ್ಲದೂ ನಾವು ಹೇಳೋ ರೀತಿ ಯಾವ ಇವೆಂಟ್ಸ್ ನಾವು ಹಾಕೋಬೇಕು ಅನ್ನೋದು ಇನ್ನು ನಾವು ಡಿಸೈಡ್ ಮಾಡಿಲ್ಲ. ಸೊ ಕೆಲವೊಂದು ನಾವು ಲೈಕ್ ಗ್ಯಾರಂಟಿ ಉತ್ಸವ ಮಾಡೋಣ, ಮತ್ಸ್ಯ ಮೇಳ ಮಾಡೋಣ, ಆಮೇಲೆ ಉದ್ಯೋಗ ಮೇಳ ಮಾಡೋಣ, ಕೃಷಿ ಮೇಳ ಮಾಡೋಣ ಅಂತ ಜನರಲ್ ಆಗಿ ಕೆಲವೊಂದು ನಾವು ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಹೊರತು ಇಂಥ ಕಾರ್ಯಕ್ರಮ, ಇಂಥ ದಿನ, ಇಂತಿಷ್ಟು ಕಾರ್ಯಕ್ರಮ ಮಾಡಬೇಕು ಅಂತ ನಾವು ತಮ್ಮೆಲ್ಲರ ಸಲಹೆ ಸೂಚನೆ ಎಲ್ಲ ತಗೊಂಡು, ಮತ್ತೆ ಮುಖ್ಯವಾಗಿ ಸ್ಟಾರ್ಟಿಂಗ್ ಅಲ್ಲಿ ಪ್ರೊಸೆಷನ್ ಮಾಡ್ತೀವಿ. ಅದನ್ನ ಯಾವ ರೀತಿ ಪ್ರೊಸೆಷನ್ ಮಾಡಬೇಕು, ಯಾರ್ಯಾರು ಸೇರಿಸ್ಕೋಬೇಕು, ಯಾವ ತರ ಕಲಾ ತಂಡಗಳನ್ನ ನಾವು ಕರ್ಸ್ಬೇಕು, ಅದ್ರ ಜೊತೆಗೆ ಬೇರೆ ಬೇರೆ ವಿದ್ಯಾರ್ಥಿಗಳು ಇದ್ದಾರೆ, ವಿದ್ಯಾರ್ಥಿನಿಗಳು ಇದ್ದಾರೆ, ಅವ್ರನ್ನು ನಾವು ಹೆಂಗೆ ಈ ಉತ್ಸವದಲ್ಲಿ ಚೆನ್ನಾಗಿ ನಾವು ಭಾಗವಹಿಸಬಹುದು. ಅದೇ ರೀತಿ ಮಹಿಳೆಯರು ಸಾಕಷ್ಟು ಇದ್ದಾರೆ, ಮಹಿಳೆಯರಿಗೆ ವಿನೂತನವಾಗಿ ಯಾವ ಕಾರ್ಯಕ್ರಮ ನಾವು ಮಾಡುವುದು. ಮತ್ತೆ ಇನ್ನೇನು ಕೆಲವರು ನಮ್ಗೆ ರೆಪ್ರೆಸೆಂಟೇಷನ್ ಕೊಡ್ತಾ ಇದ್ರು, ಏನು ಅಂದ್ರೆ ಸಾಕಷ್ಟು ಮಕ್ಕಳಿದ್ದಾರೆ, ಮಕ್ಕಳಿಗೆ ವಿಶೇಷವಾಗಿ ಮಕ್ಕಳ ಉತ್ಸವ ಮಾಡಿ ಅಂತ ನಮ್ಮಲ್ಲೇ ಕೆಲವರು ನನ್ನ ಹತ್ರ ಬಂದು ಹೇಳಿದ್ರು. ಆಮೇಲೆ ಇನ್ನು ಕೆಲವರು ಬಾಡಿ ಬಿಲ್ಡಿಂಗ್ ಇಡಿ, ನಮ್ಮಲ್ಲಿ ಸಾಕಷ್ಟು ಈಗ ಜಿಮ್ ಎಲ್ಲ ಆಗಿದೆ, ಬಾಡಿ ಬಿಲ್ಡಿಂಗ್ ತಾವು ಇಡಬೇಕು. ಸೊ ಆತರ ಸೊ ಸಾಕಷ್ಟು ನಮ್ಗೆ ಸಲಹೆ ಬರ್ತಾ ಇದೆ. ಸೊ ನಾವು ಈಗ ಎಷ್ಟು 24 ವರ್ಷ ಆದ್ಮೇಲೆ ನಾವು ಮಾಡ್ತಾ ಇದೀವಿ. ಸೊ 3 ದಿನ ಅದ್ದೂರಿಯಾಗಿ ನಾವು ಮಾಡ್ಬೇಕಂತಿದೀವಿ. ಸೊ ಎಲ್ಲಾ ಇವೆಂಟ್ಸ್ ಆ 3 ದಿನದಲ್ಲಿ ನಾವು ಸೇರ್ಸೋದು ಕಷ್ಟ ಆಗ್ಬೋದು. ಅದಕ್ಕೆ ಮ್ಯಾಕ್ಸಿಮಮ್ ಏನು ನಾವು ಈ ನಮ್ಮ ರಾಯಚೂರು ಜಿಲ್ಲೆಯ ಇತಿಹಾಸ ಮತ್ತೆ ವೈಶಿಷ್ಟ್ಯನ ನಾವು ಹೇಳ್ಕೊಳ್ಳೋ ರೀತಿ, ಅದೇ ರೀತಿ ಎಲ್ಲಾ ಜನರಿಗೂ ಎಲ್ಲಾ ರೀತಿ ಬಡವರಿರ್ಲಿ, ಶ್ರೀಮಂತರಿರ್ಲಿ, ವಿದ್ಯಾರ್ಥಿಗಳಿರ್ಲಿ, ವಿದ್ಯಾರ್ಥಿನಿಯರಿರ್ಲಿ, ಮಹಿಳೆಯರಿರ್ಲಿ, ಸೀನಿಯರ್ ಸಿಟಿಜನ್ಸ್ ಇರ್ಲಿ, ಆಮೇಲೆ ಕವಿಗಳು, ಸಾಹಿತಿಗಳು ಇರ್ಲಿ, ಸೊ ಎಲ್ಲರಿಗೂ ನಾವು ಒಳಗೊಂಡಂತೆ ಒಂದು ಉತ್ಸವ ಮಾಡಬೇಕಾಗಿರೋದ್ರಿಂದ ಸೊ ಇನ್ನು ನಾವು ಇವೆಂಟ್ಸ್ ತಮ್ಮಿಂದೆಲ್ಲ ಈಗ ಸಲಹೆ ತಗೊಂಡು ರಾಯಚೂರು ಉತ್ಸವ ಕಷ್ಟ ಇಟ್ಕೊಂಡಿದ್ದೀವಿ. ರಾಯಚೂರು ಉತ್ಸವ 2026 ಅಂತ ಹೇಳಿ. ಬಟ್ ಅಲ್ಲಿ ಒಂದು ಸಲಹೆ ಬಂತು ನಮಗ. ಏನ್ ಸಲಹೆ ಬಂತು ಮೀಡಿಯಾದಿಂದ, ಇದನ್ನ ಎಡೆದೊರೆ ನಾಡು ರಾಯಚೂರು ಉತ್ಸವ 2026 ಮಾಡಂತೇಳಿ. ಅದು ನಾವು ಆಗಿಂದಾಗ ಅಳವಡಿಸ್ಕೊಂಡ್ಬಿಟ್ಟಿವಿ ನಾವು. ಸೊ ಅದೇ ರೀತಿ ಅಲ್ಲಿ ಇದಲ್ಲದೆ ಮತ್ತೆ ಕೆಲವೊಂದು ನಮ್ಗೆ ಸಜೆಷನ್ ಬಂದು ಅವನ್ನೆಲ್ಲ ಅಳವಡಿಸ್ಕೊಂಡೇವಿ. ಸೊ ಇನ್ನೂ ಯಾವುದು ಫೈನಲ್ ಆಗಿಲ್ಲ. ಜಸ್ಟ್ ನಮ್ದು ಏನದ ಒಂದು ಇನ್ಫಾರ್ಮೇಶನ್ ನಮ್ಮ ಕಡೆ ಎಲ್ಲ ಅದ. ಬಟ್ ಫೈನಲ್ ಆಗ್ಬೇಕಂದ್ರೆ ಮೇನ್ ಜನ ಬೇಕಲ್ಲ. ಜನ ಅಂದ್ರ ಸಂಘಟನೆಗಳು ಬೇಕು, ಸಂಸ್ಥೆಗಳು ಬೇಕು, ವಿವಿಧ ನಾವು ಕೆಲವೊಂದು ಹಂತವಾಗಿ ಬೇರೆ ಬೇರೆ ಈಗ ಕೆಲವೊಂದು ಅಸೋಸಿಯೇಷನ್ ಅದಾವು, ಅವರು ಹಣಕಾಸಿನ ನೆರವು ಕೊಡ್ತಾರ. ಅವ್ರದ್ದು ಸ್ವಲ್ಪ ಪ್ರಿಲಿಮಿನರಿ ನಾವು ಕರೆದು ಮಾತಾಡ್ಸಿದ್ವಿ ಏನ್ ಸಾಧ್ಯತೆ ಐತೆ ಅಂತೇಳಿ. ಅದೇ ರೀತಿ ಎಲ್ಲರದು ಹಂತವಾಗಿ ಮಾಡಿ ಫೈನಲ್ ಅಂಡ್ ಎಲ್ಲಾ ರೀತಿಯಿಂದ ಎಲ್ಲಾ ಸಂಘ ಸಂಸ್ಥೆಗಳು ಕರೆದು ಸಾಹಿತಿಗಳು, ನಮ್ಮ ರಾಯಚೂರು ಸಾಹಿತಿಗಳಿರ್ಬೋದು, ವಿಚಾರವಂತರಿರ್ಬೋದು, ಇಂಟೆಲೆಕ್ಚುವಲ್ಸ್ ಇರ್ಬೋದು, ಆಮೇಲೆ ಫಿಲ್ಮ್ ಫೀಲ್ಡ್ ದಾಗ ಮಾಡಿರೋದು ಅದೆಲ್ಲ ಕರೆದು ಮಾತಾಡಿ ಅವ್ರ ಸಲಹೆ ಏನ್ ಬರ್ತತಿ ಅದನ್ನ ತಗೊಂಡು ನಾವು ಫೈನಲ್ ಮಾಡೋ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶ ಪ್ರಕಾರ ಇವತ್ತು ನಾವು ಮೀಟಿಂಗ್ ಕರೆದೇವಿ. ಮಾಡ್ತೀವಿ. ಅಂದೇನಂದ್ರೆ ಒಂದು 50,000 ರಿಂದ 60,000 ಜನ ಸೇರಿರ್ತಾರೆ. ಆ ಟೈಮ್ ಅಲ್ಲಿ ನಿಮ್ದು ಶಾರ್ಟ್ಸ್ ಮಾಡಿಕೊಟ್ರೆ ಮೀಡಿಯಾದಲ್ಲಿ 3 ದಿನಗಳ ಕಾಲ ರಾಯಚೂರಲ್ಲಿರುವಂತಹ ಕೋಟೆಗಳು, ಎಲ್ಲ ಕೋಟೆಗಳಿಗೆ ವಿದ್ಯುತ್ ಅಲಂಕಾರ ಮಾಡ್ಬೇಕಂತೇಳಿ ನನ್ನ ಸಲಹೆ ಸರ್. ಕರ್ನಾಟಕ ಸಂಘದಿಂದ ಐತಿಹಾಸಿಕ ಕ್ಷೇತ್ರವಾಗಿರ್ತಕ್ಕಂಥ ಕರ್ನಾಟಕ ಸಂಘದಿಂದ ಸ್ವತಂತ್ರ ಪೂರ್ವದಿಂದಲೂ ಸ್ವತಂತ್ರ ನಂತರವೂ ಸ್ವತಂತ್ರಕ್ಕೋಸ್ಕರ ಕಿಚ್ಚಚ್ಚಿದಂತ ಕರ್ನಾಟಕ ಸಂಘದಿಂದ ಮೆರವಣಿಗೆ ಮಾಡಬೇಕಂತಕ್ಕಂಥದ್ದು ನನ್ನೊಂದು ಸಣ್ಣ ಅಪೀಲ್ ಸರ್. ರಾಯಚೂರಿನ ಇತಿಹಾಸಕ್ಕೆ ಸಂಬಂಧಪಟ್ಟ ಒಂದು ವಿಚಾರಗೋಷ್ಠಿ ಇಟ್ಟರೆ ರಾಯಚೂರಿನ
ಇತಿಹಾಸದ ಬಗ್ಗೆ ಒಂದು ಚರ್ಚೆ ಆಗಲಿಕ್ಕೆ ಮತ್ತೆ ಅನುವು ಮಾಡಿಕೊಳ್ಳಿಕ್ಕೆ ಆಗ್ತದೆ. ನನ್ನ ಒಂದು ಅಭಿಪ್ರಾಯ, ರಾಯಚೂರಿನಲ್ಲಿ ಉತ್ಸವ ಮಾಡುತ್ತಿರುವುದು ಬಹಳ ಸಂತೋಷ. ಆದರೆ ಈವೆಂಟ್ಗಳನ್ನು ಬೇರೆ ರಾಜ್ಯಕ್ಕೆ ಬೇರೆ ಜಿಲ್ಲೆಗೆ ಕೊಡ್ತೀವಿ ಅಂತ ಕೇಳ್ಪಟ್ಟಿದ್ದೇನೆ. ಆದರೆ ಈವೆಂಟ್ ಹೆಂಗಿರ್ಬೇಕಪ್ಪ ಅಂದ್ರೆ, ನೀವು ಜನಪ್ರತಿನಿಧಿಗಳು ಹೇಳ್ತೀರಿ, ಅಧಿಕಾರಿಗಳು ಹೇಳ್ತೀರಿ, ಸ್ಥಳೀಯವಾಗಿ ಕೊಡಬೇಕು, ಕೆಲಸಗಳನ್ನು ಕೊಡಬೇಕಂತ ಹೇಳ್ತೀರಿ. ಯಾವ ಕೆಲಸ ಕೊಟ್ಟಿದ್ರಿ? ಈವೆಂಟ್ಗಳನ್ನು ಬೆಂಗಳೂರಿಗೆ ಕೊಟ್ಟಿದ್ರು ಅಂತ ಕೇಳಿದ್ದೀನಿ. ಆದರೆ ನನ್ನ ಉದ್ದೇಶ ಅಷ್ಟೇ, ಫೋಟೋಗ್ರಾಫಿ ಮತ್ತು ವಿಡಿಯೋಗ್ರಾಫಿ ಮತ್ತೆ ಡ್ರೋನ್ ಎಲ್ಲ ತರ ಮತ್ತೆ LED ವಾಲ್ಗಳು ರಾಯಚೂರಲ್ಲೇ ಇದ್ದೇವೆ ನಾವು. ಆದ್ರೆ ಇವರಿಗೆ ನಮ್ಗೆ ಯಾವುದು ಆಸ್ಪತ್ರೆ ಕೊಟ್ಟಿಲ್ಲ ಅನ್ನೋದು ನನ್ನ ಉದ್ದೇಶ. ಆ ಈವೆಂಟ್ ಅಲ್ಲಿ ಸೇರಿಸಿದ್ರು ಅಂತ ಕೇಳಿದ್ರು ನಾನು. ನಾಳೆ ಬರುವಂತ ಅದರಲ್ಲಿ ಸೇರಿಸಿದ್ರಿ. ಸ್ಥಳೀಯವಾಗಿ ನಮಗೆ ಕೊಡಬೇಕೆಂದು ತಮ್ಮಲ್ಲಿ ಕಳಕಳಿ ವಿನಂತಿ. ಇದ್ದಂದ್ರೆ ನಮ್ಮ ಉತ್ಸವ ಅಂತ ಅನ್ನಂಗಿಲ್ಲ, ಆಗ್ಲಿ ಅವ್ರದ್ದಾಗಿದ್ದಂದ್ರೂ ಇಲ್ಲಿ ಸ್ಥಳೀಯ ಕಲಾವಿದರಿದ್ದಾರೆ. ನೀವು ಹೇಳಿದ್ರಿ ಈಗ ಇದನ್ನೇ ಪ್ರಕಟಣೆ ಒಂದು ನೀವು ಕೊಟ್ರೆ ಏನ್ ಮಾಡ್ಬೇಕಲ್ಲ. ಈಗ 5 ಲಕ್ಷ 10 ಲಕ್ಷ ಇದ್ದದನ್ನ ಟೆಂಡರ್ ಕರಿತೀವಿ. ಈಗ ಕೋಟಿಗಟ್ಟಲೆ ಇರುವಂತದ್ದು ಇವೆಂಟ್ ನೀವು ಯಾವುದೇ ವಿಚಾರ ಇಲ್ಲಾರ್ದೆ ಕೊಟ್ಟಿ ಒಂದು ಮಾಹಿತಿ ಇದೆ ಸರ್. ನೀವು ಕೊಟ್ಟಿರಿ ಅಂತ ನಾವು ಪೂರ್ತಿ ಹೇಳ್ತಾ ಇಲ್ಲ, ಮಾಹಿತಿ ಇದೆ. ಅದನ್ನ ಕೊಟ್ಟಿಲ್ಲ ಅಂದ್ರೂ ಕೊಟ್ಟಿದ್ರು ಕೂಡ ಅದನ್ನ ಬಿಟ್ಟು ನಮ್ಮ ಸ್ಥಳೀಯರಿಗೆ, ನಮ್ಮ ಜಿಲ್ಲೆಯವರಿಗೆ ಅವಕಾಶ ಮಾಡಿಕೊಡಿ ಸರ್. ಮತ್ತೆ ರಾಯಚೂರು ಉತ್ಸವ ನಡೀತಿರೋದು ನಮ್ಮ ರಾಯಚೂರಲ್ಲಿ 20 ವರ್ಷ ಆದ ನಂತರ ಇದು ಬಹಳ ಸಂತೋಷವಾದಂತ ಸುದ್ದಿ ತರ್ತಾ ಇದೆ ಸರ್. ಅದರಲ್ಲಿ ದೇಹದಾಟಿಯನ್ನು ಸೇರಿಸಿದ್ರೆ ಬಹಳಷ್ಟು ಯುವಕರಿಗೆ ಮತ್ತೆ ಹೆಲ್ತ್ ಕಾನ್ಶಿಯಸ್ ಆಗಿ ಎಲ್ಲರಿಗೆ ನಮ್ಮ ರಾಯಚೂರು ಯುವಕರಿಗೆ ಪ್ರೋತ್ಸಾಹ ಕೊಟ್ಟಂಗಿರುತ್ತೆ. ಹಂಗಾಗಿ ನೀವು ಇದನ್ನ ಬಾಡಿ ಬಿಲ್ಡಿಂಗ್ ನೀವು ಇದರಲ್ಲಿ ಸೇರಿಸ್ಕೊಂಡ್ರೆ ಬಹಳ ಅನುಕೂಲ ಆಗುತ್ತೆ ನಮ್ಮ ರಾಯಚೂರು ಯುವಕರಿಗೆ ಅಂತ ಹೇಳ್ಬಿಟ್ಟು ನಾವು ಇದು ಹೇಳ್ತಾ ಇದ್ವಿ. ಮತ್ತೆ ಎಲ್ಲಾ ಸಂಘಟನೆಯ ಮುಖ್ಯಸ್ಥರನ್ನ ನೀವು ಪ್ರತಿ ವೇದಿಕೆಯಲ್ಲಿ ಕೆಲಸಕ್ಕಾದ್ರೂ ಹಾಕ್ತೀರಿ. ಒಂದೊಂದು ಕೆಲಸ ಮಾಡಕ್ಕೆ ನಾವೆಲ್ಲ ನಿಭಾಯಿಸ್ತೀವಿ. ಯಾಕಂದ್ರೆ ಇದು ನಮ್ಮ ಕಾರ್ಯಕ್ರಮ. ಎಲ್ಲಾ ಸಂಘಟನೆ ಏನಿದ್ದಾರೆ ಇಲ್ಲಿ ಹೋರಾಟಗಾರ ಸಹ ನಮ್ಮ ಜೊತೆಯಲ್ಲಿದ್ದಾರೆ. ಎಲ್ಲರನ್ನೂ ನೀವು ಪ್ರತಿಯೊಂದು ಸಂಘಟನೆಯಿಂದ ಒಂದು 10 ಜನರನ್ನ ನೀವು ಒಂದೊಂದು ವೇದಿಕೆಯಲ್ಲಿ ಕೆಲಸ ಅವಕಾಶ ಕೊಡಿ ಎಲ್ಲಾ ರೀತಿಯಿಂದ. ಅದ್ರ ಜೊತೆ ನಿಮ್ಮ ಅಧಿಕಾರಿಗಳ ಜೊತೆ ನಾವು ಸಹ ಸಹಕಾರಿಯಾಗಿ ಕೆಲಸ ಮಾಡ್ತೀವಿ. ಜಿಲ್ಲೆಯ ಎಲ್ಲ ತಾಲೂಕು ಮುಖ್ಯ ಕೇಂದ್ರಗಳಲ್ಲಿ ಯುವಕರಿಗೆ ಅಥವಾ ಎಲ್ಲ ಆಸಕ್ತರಿಗೆ ಸುಮಾರು 1 ಕಿಲೋಮೀಟರ್ ಓಟವನ್ನ ಮಾಡಿದ್ರೆ ನಾವು ಉತ್ಸವವನ್ನ ಎಲ್ಲರಿಗೂ ತಲುಪಿಸಿದಂಗೆ ಆಗುತ್ತೆ. 1 ಕಿಲೋಮೀಟರ್ ಓಟವನ್ನ ಮಾಡಬೇಕು. ಎಲ್ಲ ತಾಲೂಕುಗಳಲ್ಲಿ ಮಾಡಿದ್ರೆ ಬಹಳ ಅನುಕೂಲ ಆಗುತ್ತೆ. ಅದರಿಂದ ಸಾರ್ವಜನಿಕರಿಗೆ ನಾವು ಉತ್ಸವ ಮಾಡ್ತಾ ಇರೋದ್ರ ಅನುಕೂಲ ಆಗುತ್ತೆ ಅನ್ನೋ ಒಂದು ಸಲಹೆಯನ್ನ ನಾನು ಈ ಸಂದರ್ಭ. ಕೃಷಿಯ ಬಗ್ಗೆ ಆದಷ್ಟು ಬಹಳ ಮಹತ್ವವನ್ನು ವಹಿಸಬೇಕು ರಾಯಚೂರು ವಿಚಾರವಾಗಿ. ನೆಕ್ಸ್ಟ್ ಸರ್, ನಮಗೆ ಇದು ಶೈಕ್ಷಣಿಕ ಮಾರ್ಗದರ್ಶನದಲ್ಲಿ IAS ಮತ್ತು KS ಗೆ ನಾನು ನಮ್ಮ ಇನ್ಸೈಟ್ಸ್ ಅಕಾಡೆಮಿ ಅಂತ ಇದೆ, ಅವ್ರಿಗೆ ನಾನು ಕೋ-ಫೌಂಡರ್ ಅವ್ರಿಗೂ ಮಾತಾಡಿದ್ದೀನಿ. ಅವರು ಬರಕ್ ರೆಡಿ ಇದ್ದಾರೆ ಸರ್. ಇದು IAS KS ಗೆ ನಮ್ಮ ಸ್ಟೂಡೆಂಟ್ಸ್ ಗಳಿಗೆ, ರಾಯಚೂರು ಜಿಲ್ಲಾದ್ಯಂತ ಸ್ಟೂಡೆಂಟ್ಸ್ ಗಳಿಗೆ ಇದು ಎಕ್ಸ್ಪೋ ಆಗಿ ಇಟ್ಟು ಅಲ್ಲೊಂದು ಕಾರ್ಯಾಗಾರನ ನಡೆಸಬೇಕು. IAS KS ರಾಯಚೂರು ಜಿಲ್ಲೆಯಲ್ಲಿ ಇರುವಂತಹ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳನ್ನು ಎಲ್ಲಾ ಉಪಸಮಿತಿಗಳಲ್ಲಿ ನೇಮಿಸಿಕೊಡಬೇಕು. ಈಗಾಗಲೇ ನಾವು ಕರ್ನಾಟಕ ರಾಜ್ಯ ಸಾಹಿತ್ಯ ಸಮ್ಮೇಳನ, ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ನಾವೆಲ್ಲ ಸಂಘ ಸಂಸ್ಥೆ ಪ್ರತಿನಿಧಿಗಳು, ಸಾಹಿತಿಗಳು ಸೇರಿಕೊಂಡು ಯಶಸ್ವಿ ಮಾಡಿದ್ದೀವಿ. ಅದೇ ರೀತಿಯಾಗಿ ಈ ರಾಯಚೂರು ಜಿಲ್ಲಾ ಉತ್ಸವವನ್ನು ನಾವು ಯಶಸ್ವಿ ಮಾಡಿದ್ರೆ ತಮಗೆ ನಾವು ಆಶ್ವಾಸನೆ ನೀಡುತ್ತಾ ನಮ್ಮೆಲ್ಲರಿಗೆ ತಮ್ಮ ಉಪಸಮಿತಿಗಳಲ್ಲಿ ಅವಕಾಶ ಮಾಡಬೇಕಂತ ಹೇಳಿ ತಮ್ಮ ಕಲಾವಿದರು ಹಿಂದೂಸ್ತಾನಿ ಇದ್ದರು, ನಸೀರ್ ಒಡಾಟೆ ಅವರು ಇರ್ಬೋದು, ಅಮಯ ಜೂಲಿ ಅವರು ಇರ್ಬೋದು, ಶಶಿದಾಸ್ ರಾಯಚೂರು ಶಶಿದಾಸ್ ಇರ್ಬೋದು. ಆ ಒಂದು ವೇದಿಕೆ ಅವ್ರಿಗೊಂದು ಕಲ್ಪಿಸ್ಕೊಡ್ಬೇಕಂತ ಹೇಳಿ ನನ್ನೊಂದು ವಿನಂತಿ. ನಾವು ಬೀದರ್ ಉತ್ಸವ ಬೇರೆ ಬೇರೆ ಉತ್ಸವದಲ್ಲಿ ನೋಡ್ತೇವೆ. ನಾವು ಮೊನ್ನೆ ಕರಾವಳಿ ಉತ್ಸವದಲ್ಲಿ ನೋಡಿವೆ. ಅಂತಾರಾಷ್ಟ್ರೀಯ ಯುವಕರಿಗೆ ಬೇಕಾದಂತ ಈಗ ಸೋನು ನಿಗಮ್ ಇರ್ಬೋದು, ಅರ್ಜುನ್ ಚೆನ್ನೈ ಇರ್ಬೋದು, ರಘು ದೀಕ್ಷಿತ್ ಇರ್ಬೋದು, ಬೇರೆ ಬೇರೆ ವಿಜಯ ಪ್ರಕಾಶ್ ನಮ್ಮವರೇ ಇರ್ಬೋದು. ಅಂತವ್ರದ್ದು ಒಂದು ಇದು ಮಾಡಿದ್ರೆ ಯುವಕರಿಗೆ ಆದ ಒಂದು ಬೇರೆ ಅಂತ ಕೇಳೋದು ಒಂದು ಎಲ್ಲ ಕಡೆ ಆಗ್ತಾ ಇದೆ. ಬೇರೆ ಬೇರೆ ಉತ್ಸವ, ಬೀದರ್ ಉತ್ಸವ ಇದ್ರೆ ಯುವಕರಿಗೆ ಅಂತ ಒಂದು ಕಾರ್ಯಕ್ರಮ ಅಳವಡಿಸ್ಕೊಂಡ್ರೆ ಇದು ಚೆನ್ನಾಗಿ ಒಂದು ಸಲಹೆ. ರಾಯಚೂರು ಜಿಲ್ಲೆಯ ಉತ್ಸವ ಆದ ಕಾರಣ ಪ್ರತಿ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯಿಂದ ಬರುವಂತ ತಾಲೂಕುಗಳಿಗೆ ಒಂದೊಂದು ಕಲರ್ ಸ್ಪೆಸಿಫೈ ಮಾಡಿ ಆ ಕಲರ್ ಮುಖಾಂತರನೇ ಟಿ ಶರ್ಟ್ ಆಗಿರ್ಬೋದು ಅವು ಅಟ್ಲೀಸ್ಟ್ ಪಾರ್ಟಿಸಿಪೇಟ್ ಮಾಡುವಂತ ಗುರುತು ಸಿಗಲಿ ಅಂತ ಒಂದು ಅನಿಸಿಕೆ ಹೇಳ್ತಾ ಇದ್ದೀನಿ. ಅದನ್ನ ಅಂದ್ರೆ ಈ ಸ್ಥಳೀಯರಿಗೆ ಗೊತ್ತಿದ್ದಷ್ಟು ಮಾಹಿತಿ ಬೇರೆ ಜಿಲ್ಲೆಯಲ್ಲಿ ಅದು ಮಾಹಿತಿ ಇರೋದು ಸರ್. ದಯವಿಟ್ಟು ಅದರ ಬಗ್ಗೆ ನೀವು ಒಂದ್ಸಲ ಪರಿಶೀಲನೆ ಮಾಡ್ಬೇಕು ಸರ್. ಮತ್ತೆ ಹಂಗಿತ್ತಂದ್ರೆ ಸ್ಥಳೀಯರನ್ನ ಇನ್ಕ್ಲೂಡ್ ಮಾಡ್ಕೊಂಡು ಏನ್ ಮಾಡ್ಬೇಕಂತ ಮಾಡ್ಬೇಕು. ಯಾಕಂದ್ರೆ ಇದೆಲ್ಲ ಕೂಡ ಮುಂದೆ ಒಂದು ದೊಡ್ಡ ಕಾರಣ ಅಂದ್ರೆ ಸಣ್ಣ ಸಣ್ಣ ವಿಷಯಗಳು ಆ ಸಮ್ಮೇಳನದ ಸಮಯದಲ್ಲಿ ಬಹಳ ಅಪಸ್ವರ ಕಾರಣ ಆಗಬಾರ್ದು ಸರ್. ಯಾಕಂದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಲಾವಿದರು ಅದರ ಎಲ್ಲಾ ಕಲಾವಿದರಿಗೂ ನೀವು ಅವಕಾಶ ಮಾಡಿಕೊಡ್ಬೇಕು ಸರ್. ಇದು ಬಹಳ ಅಚ್ಚುಕಟ್ಟಾಗಿ ನಡೆಯಬೇಕು ಮತ್ತೆ ಯಾವುದೇ ಅಸಮಾಧಾನಗಳಿಲ್ಲ ನಡೀಬೇಕು.
ಇರ್ಬೇಕು, ಎಲ್ಲರಿಗೂ ಪ್ರಾತಿನಿಧ್ಯ ಇತ್ತು, ನಮ್ಮ ಭಾಗ ಇತ್ತು, ನಮ್ಮ ಜಿಲ್ಲೆ ಅನ್ನೋದು ಭಾವನೆ ಬರಂಗ ಆಗ್ಬೇಕನ್ನೋ ಕಾರಣಕ್ಕೆ ಪ್ಲೀಸ್ ಇದನ್ನು ಗಮನಿಸ್ಬೇಕು ಸರ್. ಶಿಕ್ಷಣ ಸಣ್ಣ ಮಕ್ಕಳನ್ನ 10ನೇ ವರ್ಷದ್ದು 8ನೇ ವರ್ಷದ್ದು ಸಣ್ಣ ಮಕ್ಕಳನ್ನ ಕರ್ಕೊಂಡು ಕೂಲಿ ಕಾರ್ಮಿಕ ಹೋಗೋರನ್ನ ತಪ್ಪಿಸಿ ತಾವು ಶಾಲೆಗೆ ಕಳಿಸ್ಬೇಕನ್ನೋದಾಗ ಒಂದು ಜಾಗೃತಿಯನ್ನು ಈ ಒಂದು ರಾಯಚೂರದಲ್ಲೇ ತಾವೇನು ಉತ್ಸವ ಮಾಡಕತ್ತೀರಿ, ಬಹಳ ಸಂತೋಷ. ಅದರಲ್ಲಿ ನಮ್ಮ ಮಹಿಳೆಯರದ್ದು ಏನಾದ್ರೆ ನಮ್ಮನ್ನ ತಾವು ತೊಡಸ್ಕೊಳ್ಳಂಗಿದ್ರೆ ನಾವು ಸತತವಾಗಿ ತಮ್ಮ ಜೊತೆಗೆ ನಾವು ಕೈ ಜೋಡ್ಸಕ್ಕ ನಾವು ಮಹಿಳೆಯರು ರೆಡಿಯಾಗಿರ್ತೀವಿ ಎಲ್ಲ.